ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇದು ಗುರುವಾರದ ವಿಡಿಯೋ ಆಗಿರ್ತೈತೆ ನೋಡ್ರಿ. ಗುರುವಾರ ದಿನ ಬೆಳಗ್ಗೆ ಈ ರೀತಿ ರಂಗೋಲಿ ಹಾಕಾಕತ್ತೀನಿ ರೀ. ರಂಗೋಲಿಯಿಂದ ಸ್ಟಾರ್ಟ್ ಮಾಡಾಕತ್ತೀನಿ ರೀ. ಇವತ್ತಿನ ವಿಡಿಯೋದೊಳಗೆ ನುಗ್ಗಿಕಾಯಿ ಸುಕ್ಕ ಮಾಡೋದನ್ನ ತೋರ್ಸಾಕತ್ತೀನಿ ರೀ. ಐ ಹೋಪ್ ನಿಮ್ಗೆ ಆ ರೆಸಿಪಿ ಇಷ್ಟ ಆಗ್ತದೆ ಅನ್ಕೋತೀನಿ ರೀ. ಇಷ್ಟ ಆದರೆ ನೀವು ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದೆ ನಮ್ಮ ಚಾನಲ್ ನೋಡಕತ್ತೀರ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತೀನಿ ರೀ. ವಿಡಿಯೋ ಏನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆಗಲಿ ಫ್ಯಾಮ್ಲಿ ಜೊತೆ ಶೇರ್ ಮಾಡ್ಕೊಳ್ರಿ. ಈ ವಿಡಿಯೋನ ಕಂಟಿನ್ಯೂ ನೋಡಿರಿ, ಇಲ್ಲಿ ಸ್ಕಿಪ್ ಮಾಡ್ದೇನೆ ಅಂತ ಹೇಳ್ತೀನಿ ರೀ ಫ್ರೆಂಡ್ಸ್. ಸಿಂಪಲ್ಲಾಗಿರೋ ಒಂದು ಸೂಪರಾಗಿ ರಂಗೋಲಿ ತೆಗ್ದೀನಿ, ಅದನ್ನು ನೋಡ್ಕೊಂಬರ್ರಿ ಫಸ್ಟ್. ಬೆಳಗ್ಗೆ ನೋಡ್ರಿ ಅಡುಗೆ ಮಾಡಾಕತ್ತೀನಿ. ನಮ್ಮನೆಯವರು ಡ್ಯೂಟಿಗೆ ರೆಡಿ ಆಗ್ಲಿಕ್ಕತ್ತಿದ್ರು, ಅದಕ್ಕೆ ಜಲ್ದಿ ಮಾಡ್ಬೇಕಂತೇಳಿ ಈಗ ಸ್ಟಾರ್ಟ್ ಮಾಡಿ ನೋಡ್ರಿ. 4 ನುಗ್ಗಿಕಾಯಿ. ಆ ನುಗ್ಗಿಕಾಯಿನ ನಮ್ಗೆ ಯಾವ ಸೈಜ್ ಬೇಕು ಆ ಸೈಜಲ್ಲಿ ನಾವು ಕಟ್ ಮಾಡ್ಕೋಬೋದು. ಸ್ವಲ್ಪ ಮೀಡಿಯಮಲ್ಲಿ ಇದ್ದರೆ ಚಲೋ ಅನಿಸುತ್ತೆ. ಈ ರೀತಿ ಎಲ್ಲ ನಾನು ನುಗ್ಗಿಕಾಯಿನ ಫಸ್ಟ್ ಕಟ್ ಮಾಡಿ ನೀಟಾಗಿ ತೊಳೆದು ಇಟ್ಕೊಂಡ್ಬಿಡ್ತೀನಿ ರೀ ಸೈಡಿಗೆ. ಸಿಂಪಲಾಗಿ ಮಾಡ್ಬೋದು ಸುಕ್ಕನ. ಚಪಾತಿ ಜೊತೆ ಆಗಲಿ ದೋಸೆ ಜೊತೆನೂ ಚಲೋ ಅನಿಸುತ್ತೆ ರೀ. ದೋಸೆ, ಚಪಾತಿ, ಆಮೇಲೆ ಅಕ್ಕಿ ರೊಟ್ಟಿನೇ ಆಗ್ಬೋದು, ಆ ರೈಸ್ ಜೊತೆನೂ ಚಲೋ ಅನಿಸುತ್ತೆ ರೀ. ನೀವು ಟ್ರೈ ಮಾಡಿರಿ. ಸಿಂಪಲಾಗಿ ಕೆಲವೊಬ್ರು ಒಂದೊಂಥರ ಬೇರೆ ಥರ ತೋರಿಸಿರ್ತಾರೆ ರೀ. ನಾನು ಈ ರೀತಿ ಮಾಡ್ಬೋದು ಅಂತ ಬಿಟ್ಟು ತೋರ್ಸಾಕತ್ತೀನಿ ನೋಡಿರಿ. ಸಿಂಪಲ್ಲಾಗಿ ಮಾಡ್ಬೋದು ಸುಕ್ಕನ. ಅದಕ್ಕೆ ನೀವು ಟ್ರೈ ಮಾಡಿರಿ ಒಂದ್ಸತಿ. ಈಗ ಇವೆಲ್ಲ ರೆಡಿ ಮಾಡಿಟ್ಕೋಕತ್ತೀನಿ ನೋಡಿರಿ ಫಸ್ಟು. ಆಮೇಲೆ ಬೆಳಗ್ಗೆ ಪೂಜೆ ಎಲ್ಲ ಮುಗಿಸ್ಕೊಂಡು, ಇವತ್ತು ಗುರುವಾರ ಆಗಿತ್ತು ನೋಡಿರಿ. ಗುರುವಾರ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊಸ್ತಿಲಿಗೆಲ್ಲ ಲಾಸ್ಟು ಮಾಡೀನಿ ರೀ. ಫಸ್ಟ್ ಪೂಜೆ ಎಲ್ಲ ಮಾಡಿಕೊಂಡೆ, ಸ್ನಾನ ಎಲ್ಲ ಮಾಡಿ ಆಮೇಲೆ ಹೊಸ್ತಿಲಿಗೆಲ್ಲ ರಂಗೋಲಿ ಹಾಕಿ ಪೂಜೆನ ಕಂಪ್ಲೀಟ್ ಮಾಡಿ ಈಗ ಅಡುಗೆನ ಸ್ಟಾರ್ಟ್ ಮಾಡೀನಿ ನೋಡಿರಿ ನಾನು. ಯಾಕಂದ್ರೆ ರಂಗೋಲಿ ಹಾಕ್ಬೇಕಾದ್ರೆ ಲೇಟ್ ಆಗಿಬಿಡ್ತೈತೆ ನೋಡಿರಿ, ಟೈಮ್ ಹೋಗಿಬಿಡ್ತೈತೆ ಅದ್ರೊಳಗೆ. ಫಸ್ಟ್ ಅದಕ್ಕಂತೆ ಬೆಳಗ್ಗೆ ನಾನು ಜಲ್ದಿನೇ ಎದ್ದಾಗ
ಹಾಕಲಿಲ್ಲ ನಾನು ಕಸರ ಗುಡಿಸಿದ್ಮೇಲೆ ಅದನ್ನು ಬಿಟ್ಟು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆ ಎಲ್ಲ ನೀಟಾಗಿ ಮಾಡಿ ಮುಗಿಸ್ಕೊಂಡು ಆಮೇಲೆ ರಂಗೋಲಿ ಎಲ್ಲ ಹಾಕಿ ಈಗ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೀನಿ ರೀ. ಒಂದು ದೊಡ್ಡ ಈರುಳ್ಳಿನ ಈ ರೀತಿ ಸಣ್ಣ ಸಣ್ಣಾಗಿ ಕಟ್ ಮಾಡ್ಕೋಬೇಕು. ಇದಕ್ಕೆ ಕಟ್ ಮಾಡಿಕೊಂಡು ಟೊಮೆಟೊ ಒಂದು 2 ಟೊಮೆಟೊನ ತೊಗೊಂಡಿನಿ ರೀ. 2 ಟೊಮೆಟೊನ ಪ್ಯೂರಿ ಮಾಡ್ಕೊಳ್ಳೋದು, ಮಿಕ್ಸರ್ಗೆಲ್ಲ ಹಾಕಿ ಶುಂಠಿನ ಹಾಕ್ಕೋಬೇಕು. ಆಮೇಲೆ ಈರುಳ್ಳಿ ಬೇಕಿದ್ರೆ ನೀವು ಮಿಕ್ಸರ್ಗೆ ಹಾಕೋಬೋದು, ಟೈಮ್ ಇಲ್ಲ ಅಂದ್ರೆ ಬೆಳಗ್ಗೆ ಅರ್ಜೆಂಟಲ್ಲಿ ಮಾಡಬೇಕಾದ್ರೆ. ಆ ಟೊಮೆಟೊ ಜೊತೆನೇ ನೀವು ಈರುಳ್ಳಿ ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೋಬೋದು. ನಾನು ಈರುಳ್ಳಿ ಇಲ್ಲ ಒಗ್ಗರಣೆ ಹಾಗೆ ಹಾಕರಾಯ್ತು ಅಂತೇಳ್ಬಿಟ್ಟು 2 ಟೊಮೆಟೊನ ಇಲ್ಲಿ ನಾನು ಮಿಕ್ಸರ್ಗೆ ಹಾಕೋತೀನಿ ರೀ. ಈಗ ಅದನ್ನು ಒಗ್ಗರಣೆಗೆ ಒಂದು ಕಡೆ ಇಟ್ಕೊಂಡಿನಿ ರೀ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಾದ್ಮೇಲೆ ಜೀರಿಗೆ, ಸಾಸಿವೆ, ಆಮೇಲೆ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿರ್ತೀವಿ ನೋಡಿರಿ, ಆ ಈರುಳ್ಳಿನೂ ಹಾಕ್ಕೊಳ್ತೀರಿ. ಸ್ವಲ್ಪ ಕೆಂಪಾಗೋ ತನಕ ಈರುಳ್ಳಿ ಸ್ವಲ್ಪ ಹುರ್ಕೋಬೇಕಾಗ್ತೈತೆ ರೀ ಎಣ್ಣೆ ಒಳಗೆ. ಆಮೇಲೆ ಕರಿಬೇವನ್ನ ಹಾಕ್ಕೋಬೇಕು. ಮಸ್ತ್ ಆಗ್ತೈತೆ ರೀ ಇದು ಸುಕ್ಕ. ನಾನು ಫಸ್ಟೆಲ್ಲ ಬರೀ ಸಾರು ಮಾಡಿಬಿಡ್ತಿದ್ದೆ ರೀ, ತೊಗರಿಬೇಳೆ ಸಾರು. ಅದು ಚಲೋ ಅನಿಸ್ತೈತಿ. ಹೀಗಾಗಿ ನಾವು ಯಾವಾಗಲೂ ನುಗ್ಗೆಕಾಯಿ ಅಂತಂದ್ರೆ ಮನೆಯೊಳಗೆ ಕಾಮನ್ ಅದನ್ನೇ ಮಾಡಿಬಿಡೋದು, ಸಾರು ಅಷ್ಟೇ ಮಾಡಿಬಿಡ್ತಿದ್ದೆ ರೀ. ಇತ್ತೀಚೆಗಷ್ಟೇ ನಂಗೆ ಗೊತ್ತಾಗಿರೋದು ಈ ರೀತಿ ಸುಕ್ಕ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಪಲ್ಯ. ನನಗೊಂಚೂರು ಗೊತ್ತಿರಲಿಲ್ಲ ಅದು. ಫಸ್ಟ್ ನಮ್ಮ ಅಕ್ಕ ಹೇಳಿದರು, ಕುಕ್ಕರಲ್ಲಿ ಮಾಡೋದು ಹೇಳಿದ್ರಿ ಅವರು. ಕುಕ್ಕರೊಳಗೂ ಭಾರಿ ಸೂಪರಾಗಿ ಬರ್ತಿತ್ತು ಅವ್ರ ಟೇಸ್ಟ್. ಬಟ್ ನಮ್ಮವ್ರಿಗೆ ಇಷ್ಟ ಆಗಲ್ಲ ಕುಕ್ಕರಲ್ಲಿ ಮಾಡಿದ್ರೆ, ಅದು ಪಲ್ಯ ಎಲ್ಲ ಟೇಸ್ಟ್ ಹೋಗ್ತದೆ ಅಂತಂತಾರೆ. ಅದಕ್ಕೆ ಅವ್ರ ಸಲುವಾಗಿ ನಾನು ಈ ರೀತಿ ಓಪನ್ನಾಗಿ ಕಡೆ ಒಳಗೆ ಮಾಡ್ತೀನಿ ಅಷ್ಟೇ ರೀ. ಕುಕ್ಕರೊಳಗೆ ಮಾಡಿದ್ರೆ ಇದಕ್ಕಿಂತ ಟೇಸ್ಟ್ ಚಲೋ ಅನಿಸ್ತೈತೆ ರೀ ಆ್ಯಕ್ಚುಲಿ. ಅದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಲಿಕ್ಕೆ ಹೋಗಬಾರ್ದು. ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಒಂದು ವಿಸಿಲ್ ಕೊಟ್ರೆ ಮಸ್ತಾಗಿ ಬರ್ತೈತೆ, ರೆಡಿ ಆಗ್ತೈತಿ. ಒಂದು ವಿಸಿಲ್ ಆಗ್ತದೆ ನೋಡಿರಿ, ಆಫ್ ಮಾಡಿಬಿಡ್ಬೇಕು ಸ್ಟವ್ನ. ಆಫ್ ಮಾಡಾದ್ಮೇಲೆ ಏರೆಲ್ಲ ಇದು ಆಗ್ತದೆ ನೋಡ್ರಿ, ಆವಾಗ ಓಪನ್ ಮಾಡಿ ನೋಡಿದ್ರೆ ಮಸ್ತಾಗಿ ಇರ್ತೈತಿ ರೀ. ಚೆನ್ನಾಗಿ ಎಣ್ಣೆಲ್ಲ ಬಿಟ್ಕೊಂಡಿರ್ತೈತಿ, ಭಾರಿ ಆಗಿರ್ತೈತಿ. ಚಪಾತಿ ಅಂತೂ ಹೇಳಿ ಮಾಡಿಸಿರೋ ಕಾಂಬಿನೇಷನ್ ಇದು. ನಾನು ಅದಕ್ಕೆ ಚಪಾತಿಗೆ ಹಿಟ್ಟು ನಾನು ಇಟ್ಕೊಂಡ್ಬಿಟ್ಟಿದ್ದೆ ಸೈಡಿಗೆ ಫಸ್ಟು. ಇದನ್ನು ಮಾಡೋವರೆಗೆ ಅದು ಚೆನ್ನಾಗಿ ಹಿಟ್ಟು ನೀತದ ಅಂತ ಹೇಳ್ಬಿಟ್ಟು ಅದಕ್ಕೆ ಈಗ ಸ್ವಲ್ಪ ಎಣ್ಣೆಯೊಳಗೆ ಅವನು ಹುರ್ಕೊಂಡಿನಿ ರೀ ನಾನು ನುಗ್ಗೆಕಾಯನ್ನ. ಹುರ್ಕೊಂಡು ಆದಮೇಲೆ ಏನು ಮಾಡೀನಿ ಅಂದ್ರೆ ಈಗ ಟೊಮೆಟೊನ ಮಿಕ್ಸರ್ಗೆ ಹಾಕ್ಕೊಂಡಿದ್ದೀನಿ ನೋಡ್ರಿ, ಅದನ್ನು ಹಾಕ್ಕೊಂಡಿನಿ ರೀ. ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ಚಿಕನ್ ಮಸಾಲ ಪೌಡ್ರ್ ಇತ್ತು, ಅದನ್ನು ಹಾಕ್ಕೊಂಡಿನಿ ರೀ. ಗರಂ ಮಸಾಲ ಹಾಕ್ಕೊಂಡೀನಿ. ಇದ್ರೆ ಹಾಕೋಬೋದು, ಇಲ್ಲಾಂದ್ರೆ ಸ್ಕಿಪ್ ಮಾಡಿರಿ ನಡ್ತೈತಿ. ಇದ್ರೆ ಒಂದು ಸ್ವಲ್ಪ ಟೇಸ್ಟ್ ಸುಕ್ಕ ಅಂದ ತಕ್ಷಣ ಒಂಥರ ಏನೋ ಇದು ಅನಿಸ್ತೈತಿ ನೋಡಿರಿ. ನಾನ್ ವೆಜ್ ಸ್ವಲ್ಪ ಇದಾಗಬೇಕಲ್ರಿ, ಅದಕ್ಕೆ ಸ್ವಲ್ಪ ಇತ್ತಲ್ಲ ಅಂತೇಳ್ಬಿಟ್ಟು ನಾನು ಅದೆಲ್ಲ ಹಾಕ್ಕೊಂಡಿನಿ. ಉಪ್ಪು ನಮ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟು ನೋಡಿಕೊಂಡು ಉಪ್ಪು ಖಾರನ ಆ್ಯಡ್ ಮಾಡೋದು. ಇದೆಲ್ಲ ಆದಮೇಲೆ ಸ್ವಲ್ಪ ಶೇಂಗಾ ಪೌಡ್ರು ಹಾಕ್ಕೊಳ್ಳೋದು ನೋಡಿರಿ. ಶೇಂಗಾ ಪೌಡ್ರ್ ಹಾಕಿದ್ರೆ ಟೇಸ್ಟ್ ಅನಿಸ್ತೈತೆ ರೀ ಸ್ವಲ್ಪ. ಶೇಂಗಾ ಪೌಡ್ರ್ ಇಷ್ಟ ಆಗದಿರೋರು ಸ್ವಲ್ಪ ಅದಕ್ಕೆ ಕೊಬ್ಬರಿನ ಹಾಕ್ಕೋಬೋದು, ಹಸಿಕಾಯಿನ ತುರಿದು ಹಾಕ್ಕೊಳ್ಬೋದು. ಅದು ಟೇಸ್ಟ್ ಹೆಂಗಂತ ಗೊತ್ತಿಲ್ಲ ಆ್ಯಕ್ಚುಲಿ ಕೆಲವ್ರಿಗೆ, ಅಂದ್ರೆ ಇಷ್ಟ ಆಗದಿರೋರಿಗೆ ಅಂತ ಹೇಳಕತ್ತೀನಿ ರೀ. ಹಾಗೆ ಮಾಡಿದ್ರೆ ಅಷ್ಟೊಂದು ಟೇಸ್ಟ್ ಅನಿಸಲ್ಲ. ಶೇಂಗಾ ಪೌಡ್ರ್ ಅಥವಾ ಕಾಯಿನ ಹಾಕೋರು ಅಂತ ಹೇಳ್ತೀನಿ ರೀ. ಇದೆಲ್ಲ ಹಾಕ್ಕೊಂಡಾದ್ಮೇಲೆ ಚೆಂದಂಗೆ ಅದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಕುದಿಸ್ಕೊಬೇಕ್ರಿ. ನೀರು ಎಷ್ಟು ನುಗ್ಗೆಕಾಯಿ ಕುದಿಬೇಕು ಅಷ್ಟೇ ಮಾತ್ರ ನೀರನ್ನ ಹಾಕೋದು. ಇದಕ್ಕೆ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗಬಾರ್ದು, ಮತ್ತು ಟೇಸ್ಟ್ ಇದಾಗ್ಬಿಡ್ತೈತೆ ರೀ ಸಾರಿನ ಥರ. ಸ್ವಲ್ಪ ಸುಕ್ಕ ಅಂದರೆ ಲೈಟಾಗಿ ಅಷ್ಟೇ ಇದಿರ್ಬೇಕು ನೋಡಿರಿ. ಹೀಗಾಗಿ ಅದಕ್ಕೆ ನೋಡಿ ನೀರನ್ನ ಆ್ಯಡ್ ಮಾಡಿರಿ. ನಾನೇನು ಮಿಕ್ಸರ್ಗೆ ಹಾಕ್ಕೊಂಡಿದ್ದೆ ನೋಡಿರಿ, ಅದೇ ಇದಕ್ಕೇ ಜಾರಿಗೆ ನೀರು ಸ್ವಲ್ಪ ಹಾಕ್ಕೊಂಡು ಈ ರೀತಿ ಚೆಂದಂಗೆ ಮಿಕ್ಸ್ ಮಾಡಿಕೊಂಡು ಒಂದು ಲೀಡ್ನ ಕ್ಲೋಸ್ ಮಾಡಿ ಒಂದು 3-4 ನಿಮಿಷ ಕುದಿಸ್ಕೊಂಡಿ ನೋಡ್ರಿ ಅಷ್ಟೇ ರೀ. ಪಲ್ಯ ಮಾತ್ರ ಮಸ್ತ್ ಬಂದೈತ್ರಿ, ನೋಡ್ತಿರ್ಬೋದು ನೀವೇ. ಮಸ್ತ್ ಎಣ್ಣೆಲ್ಲ ಬಿಟ್ಕೊಂಡು ರೆಡಿಯಾಗಿತ್ತು. ನೋಡ್ತಿದ್ರೆ ಭಾರಿ ಇದು ಅನಿಸ್ತೈತೆ ನೋಡಿರಿ. ಟೇಸ್ಟಿ ಆಗಿದೆ ಅಂತ ಗೊತ್ತಾಗೋದಲ್ಲ ರೀ ಫ್ರೆಂಡ್ಸ್. ಮಸ್ತಾಗಿತ್ತು ರೀ ಇದು. ಅದ್ರ ಮೇಲೆ ಕೊತ್ತಂಬರಿ ಎಲ್ಲ ಆ್ಯಡ್ ಮಾಡಿ ಮಸ್ತಾಗಿ ಇನ್ನೊಂದು ಸತಿ ಮಿಕ್ಸ್ ಮಾಡಿ ತೆಗೆದು ಬಿಡ್ತೀನಿ ರೀ. ಈಗ ಇದು ಪಲ್ಯ ರೆಡಿಯಾಗಿತ್ತು. ಆಮೇಲೆ ಚಪಾತಿ ರೆಡಿ ಮಾಡ್ಬೇಕು ನೋಡಿರಿ. ಚಪಾತಿ ಬಿಸಿ ಬಿಸಿ ಚಪಾತಿ ಚಲೋ ಅನಿಸ್ತೈತಿ. ಅದಕ್ಕಂತೇಳಿ ನಮ್ಮನೆಯವ್ರಿಗೆ ಇದು ಪಲ್ಯ ಫಸ್ಟ್ ರೆಡಿ ಮಾಡಿ ಇಟ್ಬಿಡ್ತೀನಿ ರೀ. ಆಮೇಲೆ ಚಪಾತಿ ಮಾಡಿ ಹಾಗೆ ಅವರಿಗೆ ಊಟಕ್ಕೆ ಹಾಕ್ಕೊಡೋದು ನೋಡಿರಿ, ಒಂದೊಂದೊಂದು. ಅದೊಂಥರ ಚಲೋ ಅನಿಸ್ತೈತಿ ಬಿಸಿ ಬಿಸಿ ಚಪಾತಿ. ಅದಕ್ಕಂತೇಳಿ ಹಾಗೆ ಮಾಡ್ತೀನಿ ರೀ ಚಪಾತಿ ಮಾಡಿದಾಗೆಲ್ಲ. ಅದಕ್ಕೆ ಈಗ ಇದನ್ನು ಸೈಡಿಗೆ ಇಟ್ಟು ಈ ಕಡೆ ಚಪಾತಿಗೆ ರೆಡಿ ಮಾಡ್ಕೊಳ್ಳೋದು ನೋಡಿರಿ. ಈಗ ಪಲ್ಯದೆಲ್ಲ ಸೈಡಿಗೆ ಇಟ್ಕೊಂಡು ಕೇಸಿ ತೆವಿ ಇಟ್ಟೀನಿ ರೀ. ತೆವಿ ಇಟ್ಟಾದ್ಮೇಲೆ ಈಗ ಸ್ವಲ್ಪ ತೆವಿ ಹೀಟ್ ಆಗ್ಬೇಕು ನೋಡಿರಿ, ಅದ್ರ ಸಲುವಾಗಿ ಹಾಗೆ ಆನ್ ಮಾಡಿಬಿಟ್ಬಿಟ್ಟೀನಿ ರೀ. ಈಗ ಚಪಾತಿಗೆ ಸ್ಟಾರ್ಟ್ ಮಾಡ್ಕೊತೀನಿ ನೋಡಿರಿ. ಸ್ವಲ್ಪ ಹಿಟ್ಟಿನ ಸತಿ ಚೆಂದಾಗಿ ನಾದ್ಕೋಬೇಕಾಗ್ತೈತಿ ಮಾಡೋಕ್ಕಿಂತ ಮುಂಚೆ. ಈಗ ಚೆನ್ನಾಗಿ ಲಟ್ಟಿಸ್ಕೊತೀನಿ ನೋಡಿರಿ. ಎಣ್ಣೆ ಹಚ್ಚಿ ಲಟ್ಟಿಸ್ರಿ. ಆಮೇಲೆ
ಹಂಗೆ ಚಪಾತಿ ಮಾಡಿ ನಾವೇನು ಚಪಾತಿ ತೇವಿ ಮೇಲೆ ಹಾಕ್ತೀವಿ ನೋಡ್ರಿ, ಅವಾಗನಾದ್ರೂ ನಾವು ಎಣ್ಣೆ ಹಚ್ಚಬೇಕು ರೀ, ಅಂದ್ರೆ ಟೇಸ್ಟ್ ಬರ್ತಾವೆ ರೀ ಚಪಾತಿ. ಕೆಲವೊಬ್ರು ಹಚ್ಚೋದೇ ಇಲ್ಲ, ಅದು ಒಂಚೂರು ಇಷ್ಟ ಆಗಂಗಿಲ್ಲ ರೀ ನಮಗಂತೂ. ನಮ್ಮ ಕಡೆ ಎಣ್ಣೆ ಹಚ್ಚಿ, ಕೆಲವೊಬ್ರು ಅಂತೂ ಹಿಟ್ಟು ಹಚ್ಚಲ್ಲ, ಎಣ್ಣೆ ಹಚ್ಚಿಬಿಟ್ಟೆ ಮಾಡ್ತಾರೆ ರೀ. ಅದೊಂಥರ ಅದು ಬಿಸಿ ಬಿಸಿ ಚಲೋ ಅನಿಸ್ತೈತೆ ರೀ, ಆಮೇಲೆ ಸರಿ ಆಗಂಗಿಲ್ಲ ಅದು. ಈ ರೀತಿ ಸ್ವಲ್ಪ ನಾವು ಹಿಟ್ಟು ಹಚ್ಚಿ ಎಣ್ಣೆನ ಹಚ್ಬಿಟ್ಟು ಮಾಡೋದ್ರಿಂದ ಟೇಸ್ಟಿಯಾಗಿ ಬರ್ತೈತೆ ರೀ ಚಪಾತಿ. ಒಂದು 7-8 ಆಗಸ್ಟ್ ನಾನು ಹಿಟ್ಟು ಇಟ್ಕೊಂಡಿದ್ದೆ, ಹಂಗಾಗಿ ಮಾಡೋದನ್ನ ತೋರ್ಸಾಕತ್ತೀನಿ ನೋಡಿರಿ. ಇವತ್ತಿನ ಬೆಳಗ್ಗೆ ಅಡುಗೆ ನೋಡಿರಿ, ಇದು ಗುರುವಾರದ ಬೆಳಗ್ಗೆ ಅಡುಗೆ ನಾನು ಈ ರೀತಿ ಬಿಸಿ ಬಿಸಿ ಚಪಾತಿ ಮಾಡಿ ನಮ್ಮವ್ರಿಗೆ ಹಾಕ್ಕೊಡೋದು ನೋಡಿರಿ. ಇವತ್ತಿನ ಬೆಳಗ್ಗೆ ಇಷ್ಟೇ ಅಡುಗೆ ಮಾಡಿರೋದು ನಾನು, ಬೇರೆ ಏನೂ ಮಾಡ್ಲಿಕ್ಕೆ ಹೋಗಿಲ್ಲ. ಚಟ್ನಿ ಅದೇನು ಕಾಯಿಪಲ್ಲೆ ಅಷ್ಟೊಂದು ಇತ್ತೀಚಿಗೆ ತರಕ್ಕೆ ಹೋಗ್ತಿಲ್ಲ ರೀ ನಾನು ಶನಿವಾರ. ಹಿಂಗಾಗಿ ಅಷ್ಟೊಂದು ಇದು ಮಾಡ್ತಿಲ್ಲ, ನಮ್ಮ ಮನೆಯವ್ರ ಕಡೆನೇ ತರಿಸ್ಕೊಳ್ಳೋದು. ಖಾಲಿಯಾಗಿರೋದೆಲ್ಲ ಹಿಂಗೆ ಹೇಳಿಬಿಟ್ಟು ತರಿಸ್ಕೊಳ್ಳೋದು ಮಾಡಾಕತ್ತೀನಿ. ಹೀಗಾಗಿ ಬೇರೆ ಏನೂ ಮಾಡೋಕ್ಕಾಗ್ತಿಲ್ಲ. ಸೈಡಿಗೆಲ್ಲ ಚಟ್ನಿ ಅದೇನಾದರೂ ಸಿಂಪಲ್ಲಾಗಿ ಯಾವುದೊಂದು ಪಲ್ಯ ಮಾಡೋದು, ತರಿಸ್ಕೊಂಡಿರೋದನ್ನ ರೊಟ್ಟಿನ ಚಪಾತಿನ ಮಾಡೋದು ಇಷ್ಟೇ ಆಗ್ಲಿಕ್ಕತ್ತೈತೆ ರೀ. ನಾವು ಹೋಗಿ ತಂದು ಮಾಡೋದೇ ಬೇರೆ ಆಗ್ತೈತೆ ರೀ. ಹೀಗಾಗಿ ಈ ಶನಿವಾರ ನೋಡ್ಬೇಕೇನಾಗ್ತದೆ ಅಂತೇಳ್ಬಿಟ್ಟು ಚಪಾತಿ ಮಾಡಾಕತ್ತೀನಿ ನೋಡಿರಿ. ಇವತ್ತಿನ ನುಗ್ಗಿಕಾಯಿ ಸುಕ್ಕ ಯಾವ ರೀತಿ ಬಂದಿತ್ತು ಅಂತ ಹೇಳ್ಬಿಟ್ಟು ನಾನು ತೋರಿಸೀನಿ ರೀ. ನೀವು ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ರೀ. ನಿಮ್ಗೆಲ್ಲರಿಗೂ ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ರೀ. ವಿಡಿಯೋನ ಎಂಡ್ವರೆಗೆ ನೋಡಿರ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.